ಎಸ್ ಗುಡ್ ಈವ್ನಿಂಗ್ ಮಕ್ಕಳೇ. ಸ್ಕ್ರೀನ್ ಕಾಣ್ತಿದೆ ಅಲ್ವಾ? ಎಸ್ ಸ್ಕ್ರೀನ್ ಕಾಣ್ತಾ ಇದ್ದೇನೆ. ಎಸ್ ಮ್ಯಾಮ್. ಓಕೆ. ಎಸ್ ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಹೌದಲ್ಲ? ಓಕೆ. ಏನ್ ಡಿಸ್ಕಸ್ ಮಾಡಿದ್ವಿ ನಾವ್ ಇದುವರೆಗೂ? ಮ್ಯಾಮ್ ಅದ ನಕ್ಷೆ ರಚನೆ ಮಾಡೋದು, ಪರಿಹಾರವನ್ನ ಕಂಡು ಹಿಡಿಯೋದನ್ನ ನೋಡಿದ್ವಿ ನಾವು. ಓಕೆ. ಇದರಲ್ಲಿ ಜೋಡಿಗಳು ಸ್ಥಿರವಾಗಿದ್ದೇನೆ ಅಸ್ಥಿರವಾಗಿದೆಯೋ ಅಥವಾ ಎಷ್ಟು ಪರಿಹಾರಗಳಿವೆ ಅದನ್ನ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ, ರೈಟ್? ಇವತ್ತು ನಾವೇನ್ ಮಾಡೋಣ? ನೆಕ್ಸ್ಟ್ ವಿಧಾನ. ಓಕೆ. ಯಾವುದು ನೆಕ್ಸ್ಟ್ ವಿಧಾನ? ಆದೇಶ ವಿಧಾನವನ್ನ ನೋಡೋಣ. ಓಕೆ. ಎಸ್, ಆದೇಶ ವಿಧಾನ ಅಂತಂದ್ರೆ ಏನು? ನಕ್ಷಾ ವಿಧಾನ ಅಂತಂದ್ರೆ ನಾವು ಅಲ್ಲಿ ನಕ್ಷೆಯನ್ನ ರಚಿಸ್ತೀವಿ, ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿದು ನಕ್ಷೆಯನ್ನ ರಚಿಸ್ತೀವಿ. ಆದೇಶ ವಿಧಾನ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಎರಡು ಸಮೀಕರಣಗಳಿವೆ. ಓಕೆ, ಇದನ್ನ ಆದೇಶ ವಿಧಾನದ ಮೂಲಕ ಬಿಡಿಸಿರಿ ಅಂತ ಕೊಡ್ತಾರೆ. ಏನ್ ಮಾಡ್ತೀರಾ ನೀವು? ಓಕೆ, ಏನ್ ಮಾಡ್ತೀರಾ? ಇದನ್ನ ಒಂದು ಅಂತ ಕರೆಯೋಣ. ಓಕೆ, ಇದು ಸಮೀಕರಣ 1, ಇದು ಸಮೀಕರಣ 2. ಈಗ ನೆಕ್ಸ್ಟ್ ಏನ್ ಮಾಡೋಣ ನಾವು? ಸಮೀಕರಣ 2 ಉಪಯೋಗಿಸಿ ಒಂದು ಎಕ್ಸ್ ಅಥವಾ ವೈ ಬೆಲೆಯನ್ನ ಕಂಡುಹಿಡಿದು ಅದನ್ನ ನಾವೇನ್ ಮಾಡೋಣ? ಇನ್ನೊಂದು ಸಮೀಕರಣದಲ್ಲಿ ಹಾಕೋಣ. ಒಂದರ ಅಕ್ಷರದ ಬೆಲೆಯನ್ನ ಇನ್ನೊಂದು ಸಮೀಕರಣದಲ್ಲಿ ಹಾಕೋದು ಅಥವಾ ಹಾಕೋದಕ್ಕೆ ಆದೇಶ ಮಾಡೋದು ಅಂತ ಕರಿತೀವಿ. ಹೆಂಗ್ ಮಾಡೋದು? ಈಗ x is equal to x plus 2y is equal to 3 ಅಂತ ಇದೆ. ಓಕೆ, ಈ 2y ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ x is equal to 3 minus 2y ಆಗತ್ತೆ. ಹೌದಾ? ಈಗ x ನ ಬೆಲೆ ನಮ್ಗೆ ಸಿಕ್ತು. ಈ x ನ ಬೆಲೆಗೆ ನಾವು ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ಈ x ನ ಬೆಲೆಯನ್ನ ಸಮೀಕರಣ 1ರಲ್ಲಿ ಹಾಕೋಣ. ಓಕೆ, ಯಾವ ಸಮೀಕರಣದಲ್ಲಿ ಹಾಕೋಣ? ಸಮೀಕರಣ 1ರಲ್ಲಿ ಹಾಕೋಣ. ಏನಾಗತ್ತೆ ಸಮೀಕರಣ 1ರಲ್ಲಿ ಹಾಕಿದ್ರೆ? 7 into x ಬೆಲೆ ಎಷ್ಟಿದೆ? 3 ಮೈನಸ್ 2y ಮೈನಸ್ 15y is equal to 2 ಅಂತ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು? 7 into ಅಂತ ಇದ್ದಾಗ ಗುಣಾಕಾರ ಮಾಡ್ಬೇಕು. ಎಷ್ಟ್ ಬಂತು? 7 ಮೂರ್ಲೆ? ಎಸ್, 7 ಮೂರ್ಲೆ 21. ನೆಕ್ಸ್ಟ್ 7 ಎರಡ್ಲೆ 14y ಮೈನಸ್ 15y is equal to 2. ಸ್ವಲ್ಪ ಕರೆಂಟ್ ವೇರಿಯೇಷನ್ ಇದೆ ಇಲ್ಲಿ. ಎಲ್ಲಾದ್ರೂ ಸ್ಕ್ರೀನ್ ಸ್ಟ್ರಕ್ ಆದ್ರೆ ಹೇಳ್ರಿ. ಓಕೆ, ನೆಕ್ಸ್ಟ್ 21. ಇಲ್ಲಿ 14y ಇದೆ, ಇಲ್ಲಿ 15y ಇದೆ. ಎಷ್ಟು ಬಂತು? ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಇವೆರಡನ್ನು ಎಷ್ಟು ಬರುತ್ತೆ? minus 29y. 29y is equal to 2. Okay, next minus 29y is equal to 2. ಈ 21 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಇದು ಮೈನಸ್ ಆಗತ್ತೆ, minus 21. therefore minus 29y is equal to 2. ಎರಡನ್ನ ಕಳೆದ್ರೆ ಎಷ್ಟು ಬಂತು? ಎಸ್, 21ರಲ್ಲಿ ಎರಡನ್ನ ಕಳೆದ್ರೆ 19 ಬಂತು. ಹೌದಾ? ಹಾಗಾಗಿ y is equal to ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಡಿವೈಡೆಡ್. ಹಾಗಾಗಿ minus 19 divided by minus 29 ಆಗತ್ತೆ. y is equal to 19 divided by 29 ಆಗತ್ತೆ. ಈಗ y ಬೆಲೆ ಸಿಕ್ತು. ಇದನ್ನ ನಾವೇನ್ ಮಾಡ್ಬೇಕೀಗ? ಸಮೀಕರಣ 3ರಲ್ಲಿ y ನ ಬೆಲೆಯನ್ನ ಆದೇಶಿಸೋಣ. ಓಕೆ, ಅವಾಗ x is equal to y ನ ಬೆಲೆ ಎಷ್ಟು? 19 divided by 29. ಓಕೆ, 3 ಮೈನಸ್
ಎಸ್ ನೆಕ್ಸ್ಟ್ ಏನಾಗತ್ತೆ? 2 ಇಂಟು 19 ಎಷ್ಟು ಬಂತು? 19 ಎರಡ್ಲೆ 38 ಡಿವೈಡೆಡ್ ಬೈ 29. ಏನ್ ಬೇಕು? ನೆಕ್ಸ್ಟ್ 29 ಇಂಟು 3 ಮಾಡಿದ್ರೆ ಡಿವೈಡ್ ಬೈ 1 ಇರತ್ತೆ. 29 ಇಂಟು 3 ಮಾಡಿದ್ರೆ 9 3 27 3 2 6 87 8 ಎಷ್ಟು ಬರುತ್ತೆ? ಡಿವೈಡೆಡ್ ಬೈ 29 ಎಷ್ಟು ಬಂತು ಉತ್ತರ? 87ರಲ್ಲಿ 38 ಕಳೆದ್ರೆ 49 ಡಿವೈಡೆಡ್ ಬೈ 29. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತು? 49 ಡಿವೈಡೆಡ್ ಬೈ 29. ವೈ ನ ಬೆಲೆ 19 ಡಿವೈಡೆಡ್ ಬೈ 29. ಆದೇಶ ವಿಧಾನ ಅಂತಂದ್ರೆ 2 ಸಮೀಕರಣದ ಜೋಡಿಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನ ತೆಗೆದುಕೊಂಡು ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ಎಕ್ಸ್ ನ ಬೆಲೆಯನ್ನ ತಗೊಂಡು ಅದನ್ನ ಸಮೀಕರಣದಲ್ಲಿ ಹಾಕ್ತೀರಾ, ಅವಾಗ y ಬೆಲೆ ಸಿಗತ್ತೆ. y ಬೆಲೆಯನ್ನ ತಗೊಂಡು ಮತ್ತೆ ಸಮೀಕರಣದಲ್ಲಿ ಹಾಕಿದಾಗ x ನ ಬೆಲೆ ಸಿಗತ್ತೆ. ಅದನ್ನ ಆದೇಶಿಸುವುದು ಅಂತ ಕರಿತೀವಿ. ಓಕೆ, ಈ ವಿಧಾನದ ಮೂಲಕ ನಾವು ಪರಿಹಾರವನ್ನ ಕಂಡುಹಿಡಿತೀವಿ. ಎಸ್, ಈ ವಿಧಾನ ಮತ್ತು ನಕ್ಷಾ ವಿಧಾನ. ನಕ್ಷಾ ವಿಧಾನದಲ್ಲಿ ಕೆಲವೊಂದ್ಸತಿ ಪೂರ್ಣಾಂಕಗಳು ಬಂದಾಗ ಅಥವಾ ಕೆಲವೊಂದ್ಸತಿ ದಶಮಾಂಶ ರೂಪದಲ್ಲಿ ಬಂದಾಗ ಬಿಂದುಗಳನ್ನ ಗುರುತಿಸೋದು ಕಷ್ಟ ಆಗತ್ತೆ. ಓಕೆ, ಅಂತ ಟೈಮಲ್ಲಿ ನಮ್ಗೆ ಈ ವಿಧಾನ ಹೆಲ್ಪ್ ಆಗತ್ತೆ. ಅದಕ್ಕೋಸ್ಕರ ನಾವು ಆದೇಶ ವಿಧಾನವನ್ನ ಬಳಸ್ತೀವಿ. ನೆಕ್ಸ್ಟ್, 2 ಪೆನ್ಸಿಲ್ ಮತ್ತು 3 ರಬ್ಬರ್ಗಳ ಬೆಲೆ 9 ರೂಪಾಯಿ. ಓಕೆ, ಮತ್ತು 4 ಪೆನ್ಸಿಲ್ ಮತ್ತು 6 ರಬ್ಬರ್ಗಳ ಬೆಲೆ 18 ರೂಪಾಯಿ. ಆದ್ರೆ ಪ್ರತಿಯೊಂದು ಪೆನ್ಸಿಲ್ ಮತ್ತು ಪ್ರತಿಯೊಂದು ರಬ್ಬರ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಇದನ್ನ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಏನ್ ಮಾಡ್ಬೇಕು? ಸಮೀಕರಣ ರೂಪದಲ್ಲಿ ಬರ್ಕೋಬೇಕು. ಮೊದಲನೇದಾಗಿ ಹೆಂಗ್ ಬರಿತೀರಾ? ಇಲ್ಲಿ ಪೆನ್ಸಿಲ್ ಮತ್ತು ರಬ್ಬರು ಇದೆ. ಪೆನ್ಸಿಲ್ ಮತ್ತು ರಬ್ಬರ್ಗಳ ಬೆಲೆಯನ್ನ ಕೊಟ್ಟಿದ್ದಾರೆ. ಇದನ್ನ ಒಂದ್ ಇಕ್ವೇಶನ್ ಬರ್ಕೊಳ್ಳೋಣ. ಹೆಂಗ್ ಬರ್ಕೋತೀವಿ? ಎಷ್ಟು ಪೆನ್ಸಿಲ್ಗಳಿವೆ? ಮ್ಯಾಮ್ 2. 2 ಪೆನ್ಸಿಲ್ಗಳಿವೆ. ಎಕ್ಸ್ ಅಂತ ಕರೀರಿ. ಪೆನ್ಸಿಲ್ ಅನ್ನ ಎಕ್ಸ್ ಅಂತ ತಿಳ್ಕೊಳ್ರಿ. ರಬ್ಬರ್ ಅನ್ನ ವೈ ಅಂತ ತಿಳ್ಕೊಳ್ರಿ. ಓಕೆ, ಎಷ್ಟು ಪೆನ್ಸಿಲ್ಗಳಿವೆ? ಮ್ಯಾಮ್ 2. 2 ಪೆನ್ಸಿಲ್ಗಳಿವೆ. ಎಷ್ಟು ರಬ್ಬರ್ಗಳಿವೆ? ಮ್ಯಾಮ್ 3. 3 ರಬ್ಬರ್ಗಳು. ಒಟ್ಟು ಬೆಲೆ ಎಷ್ಟು? 6. ನೆಕ್ಸ್ಟ್, ಎಷ್ಟು ಪೆನ್ಸಿಲ್ಗಳಿವೆ? 4 ಪೆನ್ಸಿಲ್ಗಳಿವೆ. ರಬ್ಬರ್ಗಳೆಷ್ಟಿವೆ? 6 ರಬ್ಬರ್ಗಳಿವೆ. ಅದರ ಒಟ್ಟು ಬೆಲೆ ಎಷ್ಟು? 18. ಹೌದಾ? ಇದನ್ನ ನಾವು ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಈಗ ನಾವೇನ್ ಮಾಡೋಣ? ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋಣ. ಓಕೆ, ಈಗ ಇದ್ರಲ್ಲಿ 2 ಕಾಮನ್ ಇದೆ, ಹೌದಲ್ಲ? ಸೊ ನಾವಾಗ 2 ಹೊರಗ್ ತೆಗಿಬಹುದು. 2 ಹೊರಗ್ ತೆಗೆದ್ರೆ ಅಥವಾ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 2 2 4, 2 3 6, 2 9 18. ಹೌದಾ? ಹಾಗಾಗಿ ಎಷ್ಟು ಬಂತಿದ್ದು? 2x + 3y ಈಸ್ ಈಕ್ವಲ್ ಟು 9 ಅಂತ ಬಂತು. ಈಗ ನಾವೇನ್ ಮಾಡೋಣ? ಇದರಿಂದ ಎಕ್ಸ್ ಬೆಲೆಯನ್ನ ಕಂಡುಹಿಡಿಯೋಣ. ಹೆಂಗೆ? 2x ಈಸ್ ಈಕ್ವಲ್ ಟು 9. ಈ 3y ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ -3y ಬರುತ್ತೆ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 9 - 3y ಡಿವೈಡೆಡ್ ಬೈ 2 ಆಗತ್ತೆ. ಓಕೆ, ಎಕ್ಸ್ ನ ಬೆಲೆ ಸಿಕ್ತು. ಈ ಎಕ್ಸ್ ನ ಬೆಲೆಯನ್ನ ನಾವೇನ್ ಮಾಡೋಣ? ಇಕ್ವೇಶನ್ ನಂಬರ್ 1ರಲ್ಲಿ ಅಥವಾ 2ರಲ್ಲಿ ಹಾಕೋಣ. ಇಕ್ವೇಶನ್ ನಂಬರ್ 2 ಅಲ್ಲಿ ಹಾಕೋಣ.
4x plus 6y is equal to 18 ಅಂತ ನಮ್ಮ ಇಕ್ವೇಶನ್ ನಂಬರ್ 2 ಇತ್ತು. ಓಕೆ, ನೀವು ಒಂದನೇ ಇಕ್ವೇಶನ್ ಅಲ್ಲಾದ್ರೂ ಹಾಕ್ಬೋದು, ಎರಡನೇದ್ರಲ್ಲಾದ್ರೂ ಹಾಕ್ಬೋದು. 4 into 9 minus 3y divided by 2 plus 6y is equal to 18. ಓಕೆ, ನೆಕ್ಸ್ಟ್ ಏನಾಗುತ್ತೆ ಇದು? ಎರಡು ಎರಡ್ಲೆ 4, 2 1 2. ಏನ್ ಉಳಿತು? 2 into 9 minus 3y plus 6y is equal to 18. 9 2 18, 2 3 6 plus 6y is equal to 18. ಈಗ ಏನ್ ಬಂತು ಹೇಳ್ರಿ ನೋಡೋಣ. ಇಲ್ಲಿ -6y ಇದೆ, ಇಲ್ಲಿ +6y ಇದೆ. ಸೊ 2 ಕ್ಯಾನ್ಸಲ್ ಆಗತ್ತೆ. 18 is equal to 18. ಹಾಗಾಗಿ ಇದನ್ನ ನೋಡಿದ್ರೆ ಏನ್ ಅನ್ಸತ್ತೆ ನಿಮ್ಗೆ? 2 ಸಮ ಬಂತು. ಏನ್ ಅನ್ಸತ್ತೆ ನೋಡಿದ್ರೆ? ಏನ್ ಅನ್ಸತ್ತೆ ನಿಮ್ಗೆ ಇದನ್ನ ನೋಡಿದ್ರೆ? ಎಸ್, 2 ಬೆಲೆಗಳು ಸಮ ಬಂದ್ರೆ ಇದಕ್ಕೆ ಅಪರಿಮಿತ ಪರಿಹಾರಗಳಿವೆ. ಒಂದು ಅನನ್ಯ ಅಥವಾ ಒಂದು ನಿಖರವಾದ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಹೌದಲ್ಲ? ಎಸ್. ನಿಮ್ಮಲ್ಲಿ ಮಳೆ ಕಡಿಮೆ ಆಗಿದೆನಾ? ಎಸ್ ಮ್ಯಾಮ್. ಕಡಿಮೆ ಆಗಿದೆನಾ? ಓಕೆ, ಸ್ಕೂಲ್ ಸ್ಟಾರ್ಟ್ ಆಯ್ತಾ? ಎಸ್ ಮ್ಯಾಮ್. No, ma'am. ಎಲ್ರು ಒಂದೇ ಊರಲ್ಲಿ ಇರೋದಲ್ಲ? ಎಸ್ ಮಕ್ಕಳೇ, ನೀವು ಜಾಯಿನ್ Yes, ಆಗಿರೋರು ma'am. ಎಲ್ಲರೂ ಒಂದೇ ಊರಲ್ಲಿ, ಹೌದಲ್ಲ? ಒಂದೇ ಸ್ಕೂಲಾ? Ma'am, 3 members ಬೇರೆ ಸ್ಕೂಲ್. ಬಟ್ ಒಂದೇ ಊರು, Yes, ma'am. ಒಂದೇ ಊರಲ್ಲ? ಓಕೆ, ಎಸ್. ಓಕೆ, ಲೆಕ್ಕ ಬಿಡ್ಸೋಣ ನಾವು. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ವಿಧಾನದಿಂದ ಬಿಡಿಸಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೂಡ ನಿಮ್ ಆದೇಶ ವಿಧಾನದಿಂದ ಬಿಡಿಸ್ರಿ, ನಕ್ಷಾ ವಿಧಾನದಿಂದ ಬಿಡಿಸ್ರಿ ಅಂತ ನೇರವಾಗಿನೇ ಕೊಡ್ತಾರೆ. ಆದೇಶ ವಿಧಾನ ಅಂತ ಕೊಟ್ಟಾಗ ನೀವು ಆದೇಶ ವಿಧಾನನೇ ಬಳಸ್ಬೇಕು. ಇಲ್ಲಿ ನಕ್ಷಾ ವಿಧಾನ ಬಳಸೋಂಗಿಲ್ಲ. ಓಕೆ, ಮೊದಲನೇ ಇಕ್ವೇಶನ್ ಏನಿದೆ? ಎಕ್ಸ್ ಪ್ಲಸ್ y is equal to 14. ಇನ್ನೊಂದೇನಿದೆ? S minus T is equal to 3. ಅಲ್ಲ, ಒಂದನೇ ಲೆಕ್ಕ ಇಲ್ಲಿದೆ. ಎಕ್ಸ್ ಪ್ಲಸ್ y is equal to 14. ಇನ್ನೊಂದು ಇಕ್ವೇಶನ್ ಏನಿದೆ? X minus Y is equal to 4. 4. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವಿಲ್ಲೀಗ? ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ನೆಕ್ಸ್ಟ್ ಏನ್ ಮಾಡ್ತೀವಿ? ಈಗ ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಇಕ್ವೇಶನ್ ತಗೊಳ್ರಿ. ಎಕ್ಸ್ ಪ್ಲಸ್ y is equal to 14 ಅಂತ ಇದೆ. ಓಕೆ, ಈಗ ನೀವು ಎಕ್ಸ್ ಬೆಲೆಯನ್ನ ಕಂಡುಹಿಡಿಬಹುದು ಅಥವಾ y ಬೆಲೆಯನ್ನ ಕಂಡುಹಿಡಿಬಹುದು. ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿದ್ರೆ y ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, 14 ಮೈನಸ್ y ಆಗತ್ತೆ. ಹೌದಾ? ಈ ಎಕ್ಸ್ ಬೆಲೆಯನ್ನ ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ಇದನ್ನ ನಾವೇನ್ ಮಾಡೋಣ? ಇಕ್ವೇಶನ್ ನಂಬರ್ 2 ಅಲ್ಲಿ ಹಾಕೋಣ. ಇಕ್ವೇಶನ್ ನಂಬರ್ 1 ನಾವು ಕಂಡು ಹಿಡ್ತಿದ್ವಿ, ಇಕ್ವೇಶನ್ ನಂಬರ್ 2 ಅಲ್ಲಿ ಹಾಕೋಣ. ಓಕೆ, ಎಕ್ಸ್ ನ ಬೆಲೆ ಎಷ್ಟಿದೆ? 14 ಮೈನಸ್ y ಈಸ್ ಈಕ್ವಲ್ ಟು 4 ಅಂತ ಇದೆ. 14 ಮೈನಸ್ y ಎಷ್ಟಾಯ್ತು? ಎಸ್, ಇಲ್ಲೂ y ಇದೆ, ಇಲ್ಲೂ y ಇದೆ, ಮೈನಸ್ ಇದೆ, ಎಷ್ಟಾಯ್ತು? +y. 2 minus 5. ಮೈನಸ್ 2y, ರೈಟ್? ಒಂದು y ಮೈನಸ್ ಇರೋದ್ರಿಂದ ಕೂಡಿಸ್ತೀರಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ ಮೈನಸ್ 2y ಈಸ್ ಈಕ್ವಲ್ ಟು 4 ಆಯ್ತು. ಈಗ 14 ಮೈನಸ್ 2y ಈಸ್ ಈಕ್ವಲ್ ಟು 4 ಅಂತ ಬಂದಿದೆ. ಈಗ ಏನ್ ಮಾಡೋಣ ನಾವು? ಮೈನಸ್ 2y ಈಸ್ ಈಕ್ವಲ್ ಟು ಈ 14 ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 4 ಮೈನಸ್ 14. ಓಕೆ, ಮೈನಸ್ 2y ಈಸ್ ಈಕ್ವಲ್ ಟು 14ರಲ್ಲಿ 4 ಕಳೆದ್ರೆ ಎಷ್ಟು ಬಂತು ಮಕ್ಕಳೇ? -10. ಎಸ್, ವೆರಿ ಗುಡ್, -10 ಬಂತು. ನೆಕ್ಸ್ಟ್ y ಈಸ್ ಈಕ್ವಲ್ ಟು -10 ಡಿವೈಡೆಡ್ ಬೈ
-2 ಮೈನಸ್ ಕ್ಯಾನ್ಸಲ್ ಮಾಡ್ತೀರಾ? 2 Plus 1 2 5. 2 10. ಹಾಗಾದ್ರೆ y is equal to ಎಷ್ಟು ಬಂತು? 5. 5. x is equal to ಕಂಡುಹಿಡಿಬೇಕು. ಹೌದಾ? ಈ y ನ ಬೆಲೆಯನ್ನ ನಾವೇನ್ ಮಾಡೋಣ? ಇಕ್ವೇಶನ್ ನಂಬರ್ 3 ಹಾಕೋಣ. ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ x ಬೆಲೆನೇ ಸಿಗತ್ತೆ. x is equal to 14 ಮೈನಸ್ 5. 14ರಲ್ಲಿ 5 ಕಳೆದ್ರೆ 9. 9. ಹಾಗಾದ್ರೆ x is equal to 9. y is equal to 5. x is equal to 9. ಓಕೆ, ಅರ್ಥ ಆಯ್ತಾ? ನಿಮ್ಗೆ ಫಸ್ಟ್ ಟೆಸ್ಟ್ ಆಗಿದೆನಾ? ಮ್ಯಾಮ್ FA1. ಹಾ, FA1 ಯಾವಾಗಿದೆ? ಮ್ಯಾಮ್ ಟುಮಾರೋ. ಟುಮಾರೋ ಓನ್ಲಿ. ಯಾವ ಚಾಪ್ಟರ್ಸ್ ಇದೆ? ಕನ್ನಡ. ಕನ್ನಡ ಇದೆ. ಎಷ್ಟು ಅಂದ್ರೆ ಮ್ಯಾಥ್ಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ? ಮ್ಯಾಮ್ 3 ಆಗಿದೆ. ಅಷ್ಟು ಇದೆನಾ ಎಕ್ಸಾಮಿಗೆ? ಹಾ ಮ್ಯಾಮ್. ವಾಸ್ತವ ಸಂಖ್ಯೆಗಳು, ಬಹುಪದೋಕ್ತಿಗಳು ಮತ್ತೆ ಇದು ರೇಖಾತ್ಮಕ ಸಮೀಕರಣ 2 ಜೋಡಿ. ಎಸ್ ಮ್ಯಾಮ್. ಓಕೆ. ಮತ್ತೆ ಸೈನ್ಸ್ ಅಲ್ಲಿ? ಮ್ಯಾಮ್ ಸೈನ್ಸ್ ಅಲ್ಲಿ 3 ಆಗಿದೆ ಅಲ್ಲೂ. ಅಲ್ಲೂ 3 ಆಗಿದೆ. ಓಕೆ. ಹೆಂಗ್ ಫಿಸಿಕ್ಸ್ ಅಲ್ಲಿ ಒಂದು, ಕೆಮಿಸ್ಟ್ರಿ ಅಲ್ಲಿ ಒಂದು, ಬಯೋ ಅಲ್ಲಿ ಒಂದು, ಹಿಂಗಾಗಿದೆನಾ? ಮ್ಯಾಮ್ ಫಿಸಿಕ್ಸ್ ಸೇರಿಸಿ 4 ಆಗಿದೆ. ಫಿಸಿಕ್ಸ್ ಸೇರಿಸಿ 4 ಆಗಿದೆನಾ? ಎಸ್ ಮ್ಯಾಮ್. ಓಕೆ. ಲೈಟ್ ಕಂಪ್ಲೀಟ್ ಆಗಿದೆನಾ? ಹಾ ಮ್ಯಾಮ್. ಓಕೆ. ನೆಕ್ಸ್ಟ್ ಯಾವ್ದಿದೆ? ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3. ಇನ್ನೊಂದು ಇಕ್ವೇಶನ್ ಯಾವ್ದಿದೆ? ಎಸ್ ಡಿವೈಡೆಡ್ ಬೈ 3 ಪ್ಲಸ್ ಟಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 6 ಅಂತ ಇದೆ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ನೆಕ್ಸ್ಟ್ ಏನ್ ಮಾಡೋಣ? ಇಕ್ವೇಶನ್ ನಂಬರ್ 1 ತಗೊಂಡು ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3 ಅಂತ ಇದೆ. ದೇರ್ಫೋರ್ ಎಸ್ ಇಸ್ ಈಕ್ವಲ್ ಟು 3. ಈ ಟಿ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 3 ಪ್ಲಸ್ ಟಿ ಆಗತ್ತೆ. ಇದನ್ನ ನಾವು ಇಕ್ವೇಶನ್ ನಂಬರ್ 4 ಅಂತ ಕರೆಯೋಣ. ಇಲ್ಲಿ ನಮ್ಗೆ ಎಸ್ ಬೆಲೆ ಸಿಕ್ಕಾಯ್ತು. ಈ ಎಸ್ ಬೆಲೆಯನ್ನ ಯಾವ ಇಕ್ವೇಶನ್ ಅಲ್ಲಿ ಹಾಕೋಣ? ಇಕ್ವೇಶನ್ ನಂಬರ್ 2 ಅಲ್ಲಿ ಹಾಕೋಣ. ಓಕೆ. ಎಷ್ಟಿದೆ? 3 ಪ್ಲಸ್ ಟಿ. ಎಸ್ ಬೆಲೆ 3 ಪ್ಲಸ್ ಟಿ ಅಂತ ಸಿಕ್ತು ನಮ್ಗಿಲ್ಲಿ. ಹಾಗಾಗಿ ಎಸ್ ಜಾಗದಲ್ಲಿ 3 ಪ್ಲಸ್ ಟಿ ಅಂತ ಹಾಕ್ತೀರಾ. ಡಿವೈಡೆಡ್ ಬೈ 3 ಪ್ಲಸ್ ಟಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 6 ಇದೆ. ಓಕೆ. ನೆಕ್ಸ್ಟ್ ಏನ್ ಮಾಡ್ತೀವಿ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದ್ರೂ ಮಾಡ್ರಿ, ಇಲ್ಲ LCM ಆದ್ರೂ ತೆಗೀರಿ. LCM ತೆಗೆದ್ರೆ ನಮ್ಗೆ ಎಷ್ಟು ಸಿಗತ್ತೆ? ಇದು 6 ಸಿಗತ್ತೆ. ಹೌದಾ? 6 ಸಿಗತ್ತೆ. ಯಾವಾಗ ನಾವು 2 ಭಿನ್ನ ರಾಶಿಗಳನ್ನ ಕೂಡ್ತೀವಲ್ಲ, ಅವಾಗ ಡಿನಾಮಿನೇಟರ್ ಚೇಂಜ್ ಇದ್ರೆ, ಛೇದಗಳು ಚೇಂಜ್ ಇದ್ದಾಗ ನೀವು ಡೈರೆಕ್ಟ್ LCM ತೆಗಿತೀರಾ. 3 ಮತ್ತು 2 LCM ಎಷ್ಟಾಗತ್ತೆ? ಎಷ್ಟಾಗತ್ತೆ? 3 ಮತ್ತು 2 LCM. 3 ಒಂದ್ಲೆ 3, 2 ಒಂದ್ಲೆ 2, 3 ಎರಡ್ಲೆ 6. ಹೌದಾ? 6 LCM ಆಯ್ತು. ಹಾಗಾಗಿ ಇಲ್ಲಿ ಎಷ್ಟು ಇಂಟು ಮಾಡ್ತೀರಾ? 3 ಎರಡ್ಲೆ 6, ಇಲ್ಲಿ 2 ಮೂರ್ಲೆ 6. 2 ಇಂಟು 3 ಪ್ಲಸ್ ಟಿ ಪ್ಲಸ್ 3t is equal to 6. ನೆಕ್ಸ್ಟ್ 2 ಮೂರ್ಲೆ 6 ಪ್ಲಸ್ 2 ಇಂಟು ಟಿ 2t ಪ್ಲಸ್ 3t is equal to divided by 6 is equal to 6 ಆಗತ್ತೆ. ಓಕೆ. ನೆಕ್ಸ್ಟ್ 6 ಪ್ಲಸ್ 2t ಪ್ಲಸ್ 3t ಎಷ್ಟಾಯ್ತು? 2 ಪ್ಲಸ್ 5t ಆಯ್ತು. ನೆಕ್ಸ್ಟ್ 6 ಇಂಟು 6 36 ಆಗತ್ತೆ. ನೆಕ್ಸ್ಟ್ 5t is equal to 36. ಈ 6 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 6 ಮೈನಸ್ 6 ಆಗತ್ತೆ. 5t is equal to 36 ಮೈನಸ್ 6 ಎಷ್ಟಾಯ್ತು? 30 ಆಯ್ತು. 30. t is equal to 30 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಆರ್ಲೆ. ಹಾಗಾಗಿ ಟಿ ವ್ಯಾಲ್ಯೂ ಎಷ್ಟಾಯ್ತು? 6. ಹೌದಾ? ಈ ಟಿ ವ್ಯಾಲ್ಯೂ ಅನ್ನ ನಾವು ಇಕ್ವೇಶನ್ ನಂಬರ್ 4 ಅಲ್ಲಿ ಹಾಕಿದ್ರೆ ಡೈರೆಕ್ಟ್ ಆಗಿ ಎಸ್ ವ್ಯಾಲ್ಯೂ ಸಿಗತ್ತೆ. ಎಸ್ ಇಸ್ ಈಕ್ವಲ್ ಟು 3 ಪ್ಲಸ್ 6. ಎಸ್ ಇಸ್ ಈಕ್ವಲ್ ಟು 3 ಪ್ಲಸ್ 6 ಅಂದ್ರೆ 9. ಹಾಗಾದ್ರೆ ಟಿ ವ್ಯಾಲ್ಯೂ ಎಷ್ಟಾಯ್ತು? 6 ಆಯ್ತು. ಎಸ್ ವ್ಯಾಲ್ಯೂ ಎಷ್ಟಾಯ್ತು? 9 ಆಯ್ತು.
9. ಓಕೆ ಎಸ್. ಇದೇ ತರ ನೆಕ್ಸ್ಟ್ ಬಿಡ್ಸೋಣ. 4th one. (0.2x plus 0.3y is equal to 1.3 ಅಂತ ಇದೆ. ನೆಕ್ಸ್ಟ್ 0.4x plus 0.5y is equal to 2.3 ಅಂತ ಇದೆ. ಓಕೆ, ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಈಗ ಎರಡು ಇಕ್ವೇಶನ್ ಅನ್ನ ನೋಡಿದ್ರೆ ಪಾಯಿಂಟ್ ಇದೆ. ಸೊ ನಾವು ಎಲ್ಲಾನು ಒಂದು ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇದೆ. ಹಾಗಾಗಿ ನಾವು ಇಂಟು 10 ಮಾಡಿದ್ರೆ ಅದನ್ನ ಪಾಯಿಂಟ್ ರಿಮೂವ್ ಮಾಡ್ಬೋದಲ್ಲ. Yes, ma'am. ಇಂಟು 10 ಮಾಡಿದ್ರೆ ಎಷ್ಟು ಬಂತು ಹೇಳ್ರಿ ನೋಡೋಣ. 0.2 ಇಂಟು 10 ಮಾಡಿದ್ರೆ 2x 2x ಪ್ಲಸ್ 3y ಈಸ್ ಈಕ್ವಲ್ ಟು 13. 4x ಪ್ಲಸ್ 5y ಈಸ್ ಈಕ್ವಲ್ ಟು 23. ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 4 ಅಂತ ಕರೆಯೋಣ. ಓಕೆ, ಈಗ ಇಕ್ವೇಶನ್ ನಂಬರ್ 1 ತಗೊಂಡು ಯಾವ್ದು ಬೇಕಾದ್ರೂ ತಗೋಬಹುದು. 2x ಪ್ಲಸ್ 3y ಇಸ್ ಈಕ್ವಲ್ ಟು 13. 2x ಇಸ್ ಈಕ್ವಲ್ ಟು 13. y ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ 3y ಆಗತ್ತೆ. ದೇರ್ಫೋರ್ 2x ಇಸ್ ಈಕ್ವಲ್ ಟು 13 minus 3y, x is equal to 13 minus 3y. ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 2 ಡಿವೈಡೆಡ್ ಬೈ 2 ಆಗತ್ತೆ. ಹಾಗಾಗಿ x ನ ಬೆಲೆ ಸಿಕ್ತು ನಿಮ್ಗೆ. ಈ x ನ ಬೆಲೆಯನ್ನ ನಾವೆಲ್ಲಿ ಹಾಕೋಣ? ಇಕ್ವೇಶನ್ ನಂಬರ್ 4 ಅಲ್ಲಿ ಹಾಕೋಣ. ಹೌದಾ? ಇಕ್ವೇಶನ್ ನಂಬರ್ 4 ಏನಂತ ಇದೆ? 4 ಇಂಟು 13 minus 3y divided by 2 plus 5y is equal to 23 ಅಂತ ಇದೆ. ಎರಡು ಒಂದ್ಲೆ, ಎರಡ್ಲೆ. ಹಾಗಾಗಿ 2 ಇಂಟು 13 minus 3y plus 5y is equal to 23. ನೆಕ್ಸ್ಟ್ ಹೇಳ್ರಿ ನೋಡೋಣ. 13 ಎರಡ್ಲೆ 26. ಮೈನಸ್ 2 ಮೂರ್ಲೆ 6y ಪ್ಲಸ್ 5y ಈಸ್ ಈಕ್ವಲ್ ಟು 23. ಓಕೆ, ಈಗ ಇಲ್ಲಿ ಮೈನಸ್ 6y ಅಂತ ಇದೆ, ಇಲ್ಲಿ ಪ್ಲಸ್ 5y ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕಿಲ್ಲಿ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ. 6ರಲ್ಲಿ 5ಅನ್ನ ಕಳೆದ್ರೆ ಎಷ್ಟು ಬಂತು? y ಬರುತ್ತೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದಿದೆ? ಮೈನಸ್ ಇದೆ. ಹಾಗಾಗಿ y is equal to 23. y is equal to, ಈಗ ಈ 26 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಇದು ಮೈನಸ್ y. 23 26 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮೈನಸ್ 26 ಆಗತ್ತೆ. ದೇರ್ಫೋರ್ ಮೈನಸ್ y is equal to 26ರಲ್ಲಿ 23ಅನ್ನ ಕಳೀರಿ, ಎಷ್ಟು ಬಂತು? -3. ಎಸ್, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ. ಹಾಗಾಗಿ -3. y ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಕ್ಯಾನ್ಸಲ್ ಮಾಡ್ರಿ. ಓಕೆ, y is equal to 3 ಬಂತು. ಈ y is equal to 3 ಬೆಲೆಯನ್ನ ನಾವೇನ್ ಮಾಡೋಣ? ಇಕ್ವೇಶನ್ ನಂಬರ್ 5 ಅಲ್ಲಿ ಹಾಕೋಣ. ಇದನ್ನ ಇಕ್ವೇಶನ್ ನಂಬರ್ 5 ಅಂತ ಕರೆಯೋಣ. ಓಕೆ, x is equal to 13 minus 3 into 3 divided by 2. 13 minus 9 divided by 3 ಮೂರ್ಲೆ 9 divided by 2. 13ರಲ್ಲಿ 9ಅನ್ನ ಕಳೆದ್ರೆ ಎಷ್ಟು ಬಂತು? 4. 13ರಲ್ಲಿ 9ಅನ್ನ ಕಳೆದ್ರೆ 4 divided by 2. 2 ಒಂದ್ಲೆ 2, 2 ಎರಡ್ಲೆ 4. ಹಾಗಾಗಿ x is equal to 2 ಬಂತು. y ನ ಬೆಲೆ 3 ಆಯ್ತು, x is equal to 2 ಬಂತು. ಹೌದಾ? ಓಕೆ, ಏನ್ ಮಾಡಿದ್ವಿ ನಾವಿಲ್ಲಿ? 2 ಸಮೀಕರಣ ಕೊಟ್ಟಿರ್ತಾರೆ. ಇಲ್ಲಿ ಪಾಯಿಂಟ್ 2 ಸಂಖ್ಯೆ ಆದ್ಮೇಲೆ ಇಲ್ಲ, ಎಲ್ಲಾ ಕಡೆನೂ 1 ಸಂಖ್ಯೆ ಆದ್ಮೇಲೆನೆ ಇದೆ. ಹಾಗಾಗಿ ನಾವು ಇಂಟು 10 ಮಾಡಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ಪಾಯಿಂಟ್ಸ್ ಎಲ್ಲ ರಿಮೂವ್ ಆಗತ್ತೆ. ಈಸಿ ಆಗತ್ತೆ ನಮ್ಗೆ ಸೊಲ್ಯೂಷನ್ ಕಂಡುಹಿಡಿಯಕ್ಕೆ. ದೇರ್ಫೋರ್ ಇಂಟು 10 ಮಾಡಿದ್ರೆ ಇದು 2x ಆಗತ್ತೆ, ಇದು 3y ಆಗತ್ತೆ, ಇದು 13 ಆಗತ್ತೆ.
ಇದು 4x ಆಗತ್ತೆ, ಇದು 5y ಆಗತ್ತೆ, ಇದು 23 ಆಗತ್ತೆ. ಹೌದಾ? ಸೊ ಇದನ್ನ ಬಳಸಿ ನಾವೇನ್ ಮಾಡ್ಬೋದು, ಎಕ್ಸ್ ನ ವ್ಯಾಲ್ಯೂ ಕಂಡು ಹಿಡಿಯೋಣ. ಹೆಂಗೆ? ಒಂದ್ ಇಕ್ವೇಶನ್ ತಗೊಳ್ರಿ, ಪ್ರೊಸೀಜರ್ ಸೇಮ್ ಎಲ್ಲಕ್ಕೂ. ಒಂದ್ ಇಕ್ವೇಶನ್ ತಗೊಳ್ರಿ, ಸೊ ಎಕ್ಸ್ ಇಸ್ ಈಕ್ವಲ್ ಟು 3y ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಒಂದ್ ಬೆಲೆ ಸಿಗತ್ತೆ ನಿಮ್ಗೆ. ಆ ಬೆಲೆಯನ್ನ ತಗೊಂಡ್ ಹೋಗಿ ಇನ್ನೊಂದು ಇಕ್ವೇಶನ್ ಅಲ್ಲಿ ಹಾಕ್ರಿ. ಹಾಕಿದಾಗ ನಿಮ್ಗೆ y ಬೆಲೆ ಸಿಗತ್ತೆ. ಹೌದಾ? ಆ y ಬೆಲೆಯನ್ನ ಇಕ್ವೇಶನ್ ನಂಬರ್ 5 ಅಲ್ಲಿ ಹಾಕಿದಾಗ ನಮ್ಗಿಲ್ಲಿ ಎಕ್ಸ್ ನ ಬೆಲೆ ಸಿಕ್ತು. ಹೌದಾ? ಓಕೆ, ಇದೇ ತರ ನಾವು ನೆಕ್ಸ್ಟ್ ಲೆಕ್ಕ ಬಿಡ್ಸೋಣ. ನೆಕ್ಸ್ಟ್ ಲೆಕ್ಕ ಏನಂತ ಇದೆ, √2x plus √3y is equal to 0. Yes, √2x plus √3y is equal to 0. ಇದು ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, √3x minus √8y is equal to 0. ಓಕೆ, ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ, ಒಂದ್ ಇಕ್ವೇಶನ್ ಅನ್ನ ತಗೊಳ್ರಿ, ಎಕ್ಸ್ ಬೆಲೆಯನ್ನ ಕಂಡುಹಿಡಿರಿ. ಹೆಂಗೆ? ಒಂದ್ ಇಕ್ವೇಶನ್ ತಗೊಳ್ರಿ, √2x ಇಲ್ಲಿ 0 ಇದೆ, ಪ್ಲಸ್ √3y is equal to 0 ಅಂತ ಇದೆ. ನಾವೇನ್ ಮಾಡೋಣ, ಪ್ಲಸ್ √3y ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗತ್ತೆ? ಎಸ್ ಮಕ್ಕಳ, ಇದೇನಾಗತ್ತೆ? ಮೈನಸ್ √3y ಆಗತ್ತೆ. therefore x is equal to ಎಷ್ಟಾಯ್ತು? ಮೈನಸ್ √3y. ಈ √2 ಅನ್ನ ಕೆಳಗಡೆ ಕಳಿಸಿದ್ರೆ ಇಲ್ಲಿ ಅದು ಡಿವೈಡೆಡ್ ಬೈ ಆಗತ್ತೆ, ಡಿವೈಡೆಡ್ ಬೈ √2 ಆಗತ್ತೆ. ಹಾಗಾಗಿ ಎಕ್ಸ್ ನ ಬೆಲೆ ಎಷ್ಟು ಬಂತು ಇಲ್ಲಿ? ಮೈನಸ್ √3y ಡಿವೈಡೆಡ್ ಬೈ 2 ಅಂತ ಬಂತು. ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ಓಕೆ, ಈಗ ಈ ಎಕ್ಸ್ ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಹಾಕೋಣ, ಇಕ್ವೇಶನ್ ನಂಬರ್ 2 ಅಲ್ಲಿ ಹಾಕೋಣ. ಎಷ್ಟು ಬರುತ್ತೆ ನೋಡೋಣ. √3 ಇಂಟು ಮೈನಸ್ √3y ಡಿವೈಡೆಡ್ ಬೈ √2 ಮೈನಸ್ √8y is equal to 0. ಓಕೆ, ನೆಕ್ಸ್ಟ್ ಏನಾಗತ್ತೆ ಹೇಳ್ರಿ? √3 ಇಂಟು √3 ಮಾಡಿದ್ರೆ ಎಷ್ಟು ಬಂತು? √3 ಇಂಟು √3 ಮಾಡಿದ್ರೆ 3. ಎಸ್, √3 ಇಂಟು √3 ಮಾಡಿದ್ರೆ 3 ಬರುತ್ತೆ. ಹಾಗಾಗಿ √3 ಇಂಟು √3 ಮೈನಸ್ 3 ಬರುತ್ತೆ. ಮೈನಸ್ 3y ಡಿವೈಡೆಡ್ ಬೈ √2 ಮೈನಸ್ √8 ಅಂತ ಇದೆ. ಓಕೆ, √8 ಅನ್ನ ಬಿಡಿಸಿದ್ರೆ ಹೆಂಗ್ ಬರೀತೀರಾ? 8 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ, ಹಾಗಾಗಿ ನಾವ್ ಇದನ್ನ ಹೆಂಗ್ ಬರಿಬಹುದು? 4 ಇಂಟು 2 ಅಂತ ಬರೀತೀರಾ. ಹೌದಾ? 4 ಒಂದು ಪೂರ್ಣವರ್ಗ ಸಂಖ್ಯೆ. ಸೊ 4ರ ವರ್ಗಮೂಲ ಎಷ್ಟು? 2. ಒಂದು ಪೂರ್ಣವರ್ಗ ಸಂಖ್ಯೆ ಇಂಟು 2. ಹಾಗಾಗಿ 8ಅನ್ನ ಹೆಂಗ್ ಬರೀತೀರಾ? 4 ಇಂಟು 2 y is equal to 0. ಮೈನಸ್ 3y ಡಿವೈಡೆಡ್ ಬೈ √2 ಮೈನಸ್ √4 ಅಂತ ಇದೆ. ಓಕೆ, 4ಅನ್ನ ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗೆದ್ರೆ 4ರ ವರ್ಗಮೂಲ ಎಷ್ಟು? 2. ಸ್ಕ್ವೇರ್ ರೂಟ್ ಅಲ್ಲಿ ಏನ್ ಉಳಿದಿದೆ? 2 ಉಳಿದಿದೆ. y is equal to 0. ಹೌದಾ? ನೆಕ್ಸ್ಟ್ ಏನ್ ಮಾಡೋಣ, ಈಗ ಇಸ್ ಈಕ್ವಲ್ ಟು 0 ಅಂತಿದ್ದಾಗ ನಾವು ಈ ಬೆಲೆಯನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗತ್ತೆ? ಎಸ್, ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ಹೇಳ್ರಿ ನೋಡೋಣ. ಇಲ್ಲಿ ಏನೂ ಇಲ್ಲ ಅಂದ್ರೆ ಬಂದಿರತ್ತೆ, ಓರೆ ಗುಣಾಕಾರ ಮಾಡ್ರಿ. ಮೈನಸ್ 3y ಇಂಟು 1 ಅಂದ್ರೆ ಮೈನಸ್ 3y ಮೈನಸ್ √2
ಇಂಟು 2√2y is equal to 0 divided by √2. ನೆಕ್ಸ್ಟ್ ಏನಾಗುತ್ತೆ ಹೇಳ್ರಿ ನೋಡೋಣ. ಎಸ್, ನೆಕ್ಸ್ಟ್ ಏನಾಗುತ್ತೆ? -3y. ನೆಕ್ಸ್ಟ್ √2 ಇಂಟು √2 ಅಂದ್ರೆ 2, 2 4y ಡಿವೈಡೆಡ್ ಬೈ √2 is equal to 0 ಬರುತ್ತೆ. ಓಕೆ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮಾಡ್ತೀರಾ? ಏನ್ ಮಾಡ್ತೀರಾ? ಎಸ್ ಮಕ್ಕಳ, ಎರಡು ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಏನ್ ಪ್ಲಸ್ ಕೂಡ್ಬೇಕು, ಎರಡನ್ನು ಕೂಡ್ಬೇಕು. ಸೊ ಹಾಗಾಗಿ ಇದೇನಾಗತ್ತೆ? -7y ಡಿವೈಡೆಡ್ ಬೈ √2 ಆಗತ್ತೆ ಇಸ್ ಈಕ್ವಲ್ ಟು 0. ಈಗ ಈ √2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗತ್ತೆ? ಇಂಟು ಬರುತ್ತೆ. 0 ಇಂಟು √2 ಅಂತಂದ್ರೆ 0ನೇ ಬರುತ್ತೆ. -7y is equal to 0. ಈಗ y is equal to -7 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 0 ಡಿವೈಡೆಡ್ ಬೈ -7. ಸೊ 0 ಡಿವೈಡೆಡ್ ಬೈ ಎನಿಥಿಂಗ್ ಅಂತಂದ್ರೆ ಅದು 0ನೇ ಬರುತ್ತೆ. ಹಾಗಾಗಿ y is equal to 0 ಬಂತು. y is equal to 0 ಬೆಲೆಯನ್ನ ನಾವು ಇಕ್ವೇಶನ್ ನಂಬರ್ 3 ಅಲ್ಲಿ ಹಾಕೋಣ. ಅಂದ್ರೆ ಡೈರೆಕ್ಟ್ ಆಗಿ x ನ ಬೆಲೆ ಸಿಗತ್ತೆ ನಿಮ್ಗೆ. ಸೊ x is equal to ಇಕ್ವೇಶನ್ ನಂಬರ್ 3ರಲ್ಲಿ ಆದೇಶಿಸಿದಾಗ, ಓಕೆ ಬರಿಬೇಕದನ್ನ, ಆದೇಶಿಸಿದಾಗ x is equal to -√3 ಇಂಟು y ಬೆಲೆ ಎಷ್ಟಿದೆ? 0 ಡಿವೈಡೆಡ್ ಬೈ √2. -3 ಇಂಟು 0 ಎಷ್ಟು? ಯಾವುದೇ ಸಂಖ್ಯೆಗೆ 0ಇಂದ ಗುಣಿಸಿದ್ರೆ ಏನ್ ಬರುತ್ತೆ? 0. 0 ಡಿವೈಡೆಡ್ ಬೈ ಎನಿಥಿಂಗ್ 0. 0. Therefore, x is equal to 0, y is equal to 0. Okay. Next. ಈಗ ನೆಕ್ಸ್ಟ್ ಲೆಕ್ಕ ನೀವ್ ಹೇಳ್ತೀರಾ. ನೆಕ್ಸ್ಟ್ ಏನಿದೆ? 3x ಡಿವೈಡೆಡ್ ಬೈ 2. minus 5y divided by 2 is equal to -2. x divided by 3 plus y divided by 2 is equal to 13 divided by 6 ಅಂತ ಇದೆ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ಎಸ್, ಈಗ ಏನ್ ಮಾಡಿದ್ರೆ ನನ್ಗೆ ಇದು ಸಿಂಪಲ್ ಆಗತ್ತೆ ಅದನ್ನ ಯೋಚನೆ ಮಾಡ್ಬೇಕು, ಹೌದಾ? ಈಗ ಇದು ಡಿವೈಡೆಡ್ ಬೈ ಇದೆ, 3x ಡಿವೈಡ್ ಬೈ 2 ಅಂತ ಇದೆ, ಇದು x/3 ಇದೆ. ಏನ್ ಮಾಡಿದ್ರೆ ಇದು ಸಿಂಪಲ್ ಆಗತ್ತೆ? ಇನ್ನು ಏನ್ ಮಾಡಿದ್ರೆ ಇದು ಸಿಂಪ್ಲಿಫೈ ಆಗತ್ತೆ? ಯೋಚನೆ ಮಾಡ್ರಿ. ಈಗ ಎರಡರದ್ದು ಡಿನಾಮಿನೇಟರ್ ಎಸ್ ಮ್ಯಾಮ್, ಎರಡರದ್ದು ಡಿನಾಮಿನೇಟರ್ ಎರಡೇ ಇರೋದ್ರಿಂದ ಅದು ಎರಡರದ್ದು ಡಿನಾಮಿನೇಟರ್ 2 ತಗೊಂಡು 3x ಮೈನಸ್ 5y ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಅದ್ರಕ್ಕಿಂತ ನಾನು ಈ 1ನೇ ಇಕ್ವೇಶನ್ಗೆ ಇಂಟು 2 ಮಾಡ್ತೀನಿ. ಓಕೆ, ಅಂದ್ರೆ ಇದು ರಿಮೂವ್ ಆಗತ್ತೆ. ಇಲ್ಲಿ ಇಂಟು 6 ಮಾಡ್ತೀನಿ. ಅವಾಗ ಏನಾಗತ್ತೆ ನೋಡ್ರಿ. 3x ಡಿವೈಡೆಡ್ ಬೈ 2 ಇಂಟು 2 ಮೈನಸ್ 5y ಡಿವೈಡೆಡ್ ಬೈ 2 ಇಂಟು 2 ಮಾಡಿದ್ರೆ ಏನಾಗತ್ತೆ? ಇಸ್ ಈಕ್ವಲ್ ಟು -2 ಇಂಟು 2 ಮಾಡ್ರಿ. ಇದು 2 ಕ್ಯಾನ್ಸಲ್ ಆಯ್ತು, ಇದು 2 ಕ್ಯಾನ್ಸಲ್ ಆಯ್ತು, ಹೌದಾ? ಇನ್ನು ಸಿಂಪ್ಲಿಫೈ ಆಗತ್ತೆ ಇದು. 3x ಮೈನಸ್ 5y ಇಸ್ ಈಕ್ವಲ್ ಟು 2 2 4 -4 ಬಂತು, ಹೌದಾ? ಡಿನಾಮಿನೇಟರ್ ಹೋಗತ್ತೆ. ನೆಕ್ಸ್ಟ್ ಇಲ್ಲಿ ಇಂಟು 6 ಮಾಡಿದ್ರೆ ಇದು ಹೋಗತ್ತೆ ನೋಡಿ, ಡೈರೆಕ್ಟ್ ಆಗಿ ಹೋಗತ್ತೆ. ಇಂಟು 6 ಮಾಡಿ ಎಷ್ಟು ಬರುತ್ತೆ ನೋಡ್ರಿ. x ಡಿವೈಡೆಡ್ ಬೈ 3 ಇಂಟು 6 ಪ್ಲಸ್ y ಡಿವೈಡೆಡ್ ಬೈ 2 ಇಂಟು 6 is equal to 13 divided by 6. ಓಕೆ, 3 1 3 2 2 1 2 3 ಸಾರಿ, ಇದು ಡಿವೈಡೆಡ್ ಬೈ ಅಲ್ಲ, ಇಂಟು 6 ಆಗುತ್ತೆ. ಡಿವೈಡ್ ಬೈ 6 ಇದೆಯಲ್ಲ. ಓಕೆ, ಇದು 6 ಈ 6 ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿತು? 2x ಪ್ಲಸ್ 3y is equal to 13 ಅಂತ ಉಳಿತು. ಸಿಂಪ್ಲಿಫೈ ಆಯ್ತಲ್ಲ ಇದು. ಹಾಗಾದ್ರೆ
ಇಕ್ವೇಶನ್ಸ್ ಯಾವ್ಯಾವ ಬಂತು ನನ್ಗೀಗ 3x minus 5y is equal to -4. ಇನ್ನೊಂದ್ ಯಾವ್ದು ಬಂತು 2x plus 3y is equal to 13 ಅಂತ ಬಂತು. ಓಕೆ, ಈಗ ನಾವೇನ್ ಮಾಡೋಣ, ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 4 ಅಂತ ಕರೆಯೋಣ. ಈಗ ನಾವೇನ್ ಮಾಡ್ಬೇಕು, x ನ ಬೆಲೆಯನ್ನ ಕಂಡು ಹಿಡ್ಕೊಳ್ಳೋಣ. ಓಕೆ, ಫಸ್ಟ್ ಇಕ್ವೇಶನ್ ತಗೊಳ್ಳಿ. 3x minus 5y is equal to -4 ಅಂತ ಇದೆ. ಓಕೆ, 3x is equal to -4. ಈ 5y ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗತ್ತೆ, ಪ್ಲಸ್ 5y ಆಗತ್ತೆ. ಹೌದಾ? x is equal to -4 plus 5y. ಈ 3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಡಿವೈಡೆಡ್ ಬೈ ಆಗತ್ತೆ. ಇದನ್ನ ಹಿಂಗೂ ಬರ್ಕೋಬಹುದು, x is equal to 5y minus 4 divided by 3 ಅಂತಾನು ಬರ್ಕೋಬಹುದು. ಹೌದಾ? ಈಗ x ಬೆಲೆಯನ್ನ ನಾವೇನ್ ಮಾಡೋಣ, ಇಕ್ವೇಶನ್ ನಂಬರ್ ಯಾವ್ದ್ರಿಂದ ತಗೊಂಡ್ವಿ, ಒಂದನೇದಿಂದ ತಗೊಂಡ್ವಲ್ಲ, ಎರಡನೇದ್ರಲ್ಲಿ ಹಾಕೋಣ. ಓಕೆ, ಇಕ್ವೇಶನ್ ನಂಬರ್ 4 ಅಲ್ಲಿ ಹಾಕೋಣ. ಎಸ್, ಇಕ್ವೇಶನ್ ನಂಬರ್ 4 ಏನಂತ ಇದೆ ನಮ್ಗೆ, 2 into 5y minus 4 divided by 3 plus 3y is equal to 13 ಅಂತ ಇದೆ. ಓಕೆ, ನೆಕ್ಸ್ಟ್ ಏನಾಗತ್ತೆ, ಇದು 2 into 5 10y minus 2 4 8. ಓಕೆ, ಈ 3 ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ ಈ ಸೈಡ್, ಏನಾಗತ್ತೆ ಅದು ಪ್ಲಸ್ 3y is equal to 13 into 3 ಆಗತ್ತೆ. ಹೌದಾ? ಈಗ ಇಲ್ಲಿ 10y ಇದೆ, ಇಲ್ಲಿ 3y ಇದೆ, 13y. ಒಂದ್ ನಿಮಿಷ, ಒಂದ್ ಸ್ಟೆಪ್ ಏನೋ ತಪ್ಪಿದ್ವಿ, ಒಂದೇ ನಿಮಿಷ. ಓಕೆ, ಇಲ್ಲಿ ನಾವು ಡಿವೈಡೆಡ್ ಬೈ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಓಕೆ, ಮೊದ್ಲೇನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. 10y ಮೈನಸ್ 8 ಡಿವೈಡೆಡ್ ಬೈ 3 ಪ್ಲಸ್ 3y ಅಂತ ಇದೆ, ಇಸ್ ಈಕ್ವಲ್ ಟು 13. ಇಲ್ಲಿ ಏನು ಇಲ್ಲ ಅಂದ್ರೆ ಒಂದಿರತ್ತೆ, ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ಲ. ಇಲ್ಲಿ 10y ಮೈನಸ್ 8 3 3 9y ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 13. ಈಗ ಕರೆಕ್ಟ್ ಆಯ್ತು. ನೆಕ್ಸ್ಟ್ 10y ಪ್ಲಸ್ 9y, ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ, ಎಷ್ಟಾಯ್ತು 19y ಮೈನಸ್ 8 ಈಸ್ ಈಕ್ವಲ್ ಟು, ಈಗ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ 13 into 3. ಓಕೆ, 19y ಮೈನಸ್ 8 ಈಸ್ ಈಕ್ವಲ್ ಟು 13 39. 19y ಈಸ್ ಈಕ್ವಲ್ ಟು, ಈ ಮೈನಸ್ 8 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟು ಬಂತು, 39 ಪ್ಲಸ್ 8 ಬಂತು. ಹೌದಾ? 19y ಈಸ್ ಈಕ್ವಲ್ ಟು 39 ಪ್ಲಸ್ 8 ಎಷ್ಟಾಯ್ತು, 39 ಪ್ಲಸ್ 8 47. ಹಾಗಾಗಿ y ಈಸ್ ಈಕ್ವಲ್ ಟು, ಈ 19 ಅನ್ನ ಶಿಫ್ಟ್ ಮಾಡಿದ್ರೆ ಈ ಕಡೆ, ಅದು ಡಿವೈಡೆಡ್ ಬೈ 19 ಆಗತ್ತೆ, 47 ಡಿವೈಡೆಡ್ ಬೈ 19 ಆಗತ್ತೆ. ಹಾಗಾಗಿ y ಬೆಲೆ ಎಷ್ಟು ಸಿಕ್ತು, 47 ಡಿವೈಡ್ ಬೈ 19. ಇದನ್ನ ನಾವೇನ್ ಮಾಡೋಣ, ಇಲ್ಲಿ ಹಾಕೋಣ. ಓಕೆ, x ಈಸ್ ಈಕ್ವಲ್ ಟು 5y ಅಂತ ಇದೆ, ಇಲ್ಲಿ ಮಾಡ್ತೀನಿ ನೋಡ್ರಿ. y ನ ಬೆಲೆಯನ್ನ ಇಲ್ಲಿ ಹಾಕೋಣ. x ಈಸ್ ಈಕ್ವಲ್ ಟು 5 into 47 ಡಿವೈಡೆಡ್ ಬೈ 19 ಮೈನಸ್ 4 ಡಿವೈಡೆಡ್ ಬೈ 3 ಅಂತ ಇದೆ. ಓಕೆ, ನೆಕ್ಸ್ಟ್ ಏನಾಗತ್ತೆ ಹೇಳ್ರಿ, ಇದು 47 into 5 ಮಾಡಿದ್ರೆ 7 5 35, 5 4 20, 23 23, 235 ಮೈನಸ್ 19 ಇದೆ, ಇಲ್ಲಿ 4 ಇದೆ, ಡಿವೈಡ್ ಬೈ 1 ಏನಿಲ್ಲ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 19 4
19 ಎಷ್ಟು? 76. Yes, 76 divided by 9. ಈ ಡಿವೈಡೆಡ್ ಬೈ 3 ಅಂತಂದ್ರೆ ಅದು 1 divided by 3 ಅಂತ ಅರ್ಥ. ಇದು 47 divided by 19 divided by 3 ಅಂತಿದೆ. ಹೌದಾ? ಅದನ್ನ ನಾವು ಹಿಂಗ್ ಬರಿತೀವಿ 1 divided by 3 ಅಂತ ಬರಿತೀವಿ. ನೆಕ್ಸ್ಟ್ 235 minus 76 ಮಾಡಿದ್ರೆ ಎಷ್ಟು ಬಂತು? ಎಸ್ 235 minus 76 ಮಾಡಿ ನೋಡ್ರಿ ಎಷ್ಟು ಬಂತು? 159 divided by 9 into 1 divided by 3 ಬರುತ್ತೆ. ಹೌದಾ? ಈಗ ಕ್ಯಾನ್ಸಲ್ ಮಾಡ್ರಿ. 3 1 3, 3 5 15, 3 3 9. 53 into 1 ಮತ್ತೇನಾದ್ರೂ ಫರ್ದರ್ ಡಿವೈಡ್ ಆಗತ್ತಾ? ಆಗಲ್ಲ. ಸೊ 53 into 1 ಎಷ್ಟಾಯ್ತು? 53 divided by 9 1 ಹಾಗಾಗಿ ಎಕ್ಸ್ ನ ಬೆಲೆ ಎಷ್ಟು ಬಂತು? 53 divided by 9 ಆಯ್ತು. ಓಕೆ, ಒಂದು ಸೆಕೆಂಡ್. ಎಸ್ ಮಕ್ಕಳೇ, ಏನ್ ಮಾಡಿದ್ವಿ ನಾವಿಲ್ಲಿ? ಆದೇಶ ವಿಧಾನ ಅಂತಂದ್ರೆ ಎರಡು ಸಮೀಕರಣ ಕೊಟ್ಟಿರ್ತಾರೆ. ಎಕ್ಸ್ ಒಂದ್ ಬೆಲೆ ಕಂಡು ಹಿಡಿತೀರಾ, ಅದನ್ನ ಒಂದು ಸಮೀಕರಣದಲ್ಲಿ ಹಾಕ್ತೀರಾ. ವಾಯ್ ಬೆಲೆಯನ್ನ ಕಂಡು ಹಿಡಿತೀರಾ. ವಾಯ್ ಬೆಲೆಯನ್ನ ಕಂಡು ಹಿಡಿದ್ಮೇಲೆ ಏನ್ ಮಾಡ್ತೀರಾ? ಅದನ್ನ ಇನ್ನೊಂದು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬಂದಿರತ್ತಲ್ಲ, ಅಲ್ಲಿ ಹಾಕಿದ್ರೆ ವಾಯ್ ಬೆಲೆ ಸಿಗತ್ತೆ. ಓಕೆ, ಈ ಆದೇಶ ವಿಧಾನದಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದೆನಾ ನಿಮ್ಗೆ? ಎಸ್ ಮಕ್ಕಳ? ನೋ ಮ್ಯಾಮ್. ಸ್ಟೆಪ್ಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಎಲ್ಲಾದ್ರೂ ತಪ್ಪಿದ್ರೆ ಮತ್ತೆ ನಾನು ಎಲ್ಲಿ ತಪ್ತೀನಿ ಅಂತ ನೋಡ್ರಿ, ಮತ್ತೆ ಪ್ರಾಕ್ಟೀಸ್ ಮಾಡ್ರಿ. ಈಸಿ ಇದೆ ಇದು. ಓಕೆ, ಟೈಮ್ ಆಗಿದೆ ಅನ್ಸತ್ತೆ. ಓಕೆ, ನಾವು ನಾಳೆ ಸಾಲ್ವ್ ಮಾಡೋಣ. ಎಸ್ ಮಕ್ಕಳೇ, ನಾವು ನಾಳೆ ಸಾಲ್ವ್ ಮಾಡೋಣ. ಎಸ್ ಮ್ಯಾಮ್. ಓಕೆ Yes, ma'am. ಓಕೆ, ಟೆಸ್ಟ್ ಇದೆ ಅಲ್ಲ ನಿಮ್ಗೆ? ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಾಳೆ ಕಂಟಿನ್ಯೂ ಮಾಡೋಣ. ಓಕೆ, ಆಲ್ ದ ಬೆಸ್ಟ್.